ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಾಕಷ್ಟು ದಿನದಿಂದ ಗೃಹಲಕ್ಷ್ಮಿ ಹಣ ಇವತ್ತು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ಕಾದು 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 ಕೊನೆಗೂ ಈಗ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಲೈವ್ ನಲ್ಲಿ ಬಂದು ಸಹ ಸ್ಪಷ್ಟನೆ ನೀಡಿದ್ದಾರೆ. ಇದೇನಂತ ನೀವು ಕೇಳ್ತಾ ಇರಬಹುದು. ಹಾಸನದಲ್ಲಿ ನಡೆದ ಪ್ರೆಸ್ ಮೀಟಿನಲ್ಲಿ ಸಹ ಅವರು ಮಾತನಾಡಿದ್ದಾರೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸುವಂತ ಕೆಲಸ ಮಾಡ್ತೇವೆ. ಪ್ರತಿಯೊಬ್ಬರು ಹೊಸದಾಗಿ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಜನನ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ನಾವು ಸಂಪೂರ್ಣವಾಗಿ ಮಾಡ್ತೇವೆ ಅಂತ ಹೇಳ್ತಾ ಈಗ ಮಾಹಿತಿಗೆ ಬಂದ್ಬಿಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅವ್ರೇನು ಪ್ರೆಸ್ ಮೀಟಿನಲ್ಲಿ ಮಾತನಾಡಿದ್ದಾರೆ ಅಂದರೆ, ಈಗ ಆಲ್ರೆಡಿ ನಾವು ಜುಲೈ ತಿಂಗಳ ಹಣವನ್ನು ಈಗ 3-4 ದಿನದ ಹಿಂದೆ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಅಂದರೆ 28ನೇ ಕಂತು ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಬಂದಿರುವ ಇನ್ಫಾರ್ಮೇಶನ್ ಏನಂದ್ರೆ, ಬಿಡುಗಡೆ ಆದರೂ ಕೂಡ 10% ಮಹಿಳೆಯರಿಗೆ ಮಾತ್ರ ಜಮಾ ಆಗಿದೆ. ಸರ್ವರ್ ಪ್ರಾಬ್ಲಮ್ ಇರುವುದರಿಂದ ಅದು ಸ್ಟಾಪ್ ಆಗಿತ್ತು. ಈಗ ಆಲ್ರೆಡಿ ಮತ್ತೆ ಜಮಾ ಆಗಲು ಈಗ ಆಲ್ರೆಡಿ ಶುರುವಾಗಿದೆ ಅಂತ ಅವರು ಹೇಳಿದ್ದಾರೆ 28ನೇ ಕಂತು. ಹಾಗೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಸಹ ದೀಪಾವಳಿ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 2 ಕಂತು ಸಹ ನಾವು ಈಗ ದೀಪಾವಳಿ ಹಬ್ಬಕ್ಕೆ ಎಲ್ಲ ಮಹಿಳೆಯರಿಗೆ ತಲುಪಿಸುತ್ತೇವೆ ಅಂತ ಅವರು ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮತ್ತು ನಿಮ್ಗೇನಾದರೂ ಅಮೌಂಟ್ ಜಮಾ ಆಗಿದೆಯಾ ಇಲ್ವಾ 28ನೇ ಕಂತು ಪ್ರತಿಯೊಬ್ಬರು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಈಗ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ಮಾತ್ರ ನಾವು ಬಾಕಿ ಇಟ್ಕೊಂಡಿದ್ದೇವೆ. ಹಾಗೆ ಈಗ ಹಿಂದುಳಿದ ಎಲ್ಲ ಬಾಕಿ ಕಂತುಗಳನ್ನು ಸಹ ನಾವು ಈಗ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೇವೆ ಅಂತ ಅವರು ಸ್ಪಷ್ಟನೆ ಸಹ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಪ್ರೂಫನ್ನು ಕೂಡ ಹಾಕಿದ್ದೇನೆ, ವಿಡಿಯೋ ಎಂಡಿಗೆ ಪ್ರೂಫ್ ಹಾಕಿದ್ದೇನೆ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಗೃಹಲಕ್ಷ್ಮಿ ಶಕ್ತಿ ಯೋಜನೆಯನ್ನು ತುಂಬ ಜನ ಬರೋಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು. ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ, ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸಾರ್ಥಕತೆಯ ಭಾವನೆ ಬರುತ್ತೆ. 3 ದಿನದ ಹಿಂದೆ 3-4 ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ, ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ ತಿಂಗಳ ಹಣವನ್ನು 3-4 ದಿನದ ಹಿಂದೆ ಹಾಕಿದ್ದೀನಿ. ಇನ್ನೇನು 1 or 2 ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ. ಸೆಪ್ಟೆಂಬರ್ 1 ಹಾಕಿದ್ರೆ ಕಂಪ್ಲೀಟ್. ತಮಗೆಲ್ಲ ಧನ್ಯವಾದ. ಗೃಹಲಕ್ಷ್ಮಿ ಶಕ್ತಿ ಯೋಜನೆಯನ್ನು ತುಂಬ ಜನ ಬರೋಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು. ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ, ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸಾರ್ಥಕತೆಯ ಭಾವನೆ ಬರುತ್ತೆ. 3 ದಿನದ ಹಿಂದೆ 3-4 ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ, ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ ತಿಂಗಳ ಹಣವನ್ನು 3-4 ದಿನದ ಹಿಂದೆ ಹಾಕಿದ್ದೀನಿ. ಇನ್ನೇನು 1 or 2 ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ. ಸೆಪ್ಟೆಂಬರ್ 1 ಹಾಕಿದ್ರೆ ಕಂಪ್ಲೀಟ್. ತಮಗೆಲ್ಲ ಧನ್ಯವಾದ.